ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು 44 ಸೈಜ್ನ ಬ್ಲೌಸ್ನ ಯಾವ ಥರ ಬೋಟ್ ನೆಕ್ ಯಾವ ಥರ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರು ಕಾಮೆಂಟ್ ಮಾಡಿದರು 44, 43 ಈ ಥರ ಅಂತ. 1 ಇಂಚು 2 ಇಂಚಿಗೆಲ್ಲ ಡಿಫ್ರೆನ್ಸ್ ಏನು ಬರಲ್ಲ. 44 ಮಾಡಿದ್ರೆ 43 ಸೇಮ್ ಇರುತ್ತೆ, 45 ಸೇಮ್ ಇರುತ್ತೆ. ಆದ್ದರಿಂದ ಎರಡಕ್ಕೂ ಈಕ್ವಲ್ ಮಾಡಿ 44 ಸೈಜ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ನೀವು ಬೇರೊಬ್ಬರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅವ್ರೇನಾದರೂ ಅದು ವೀಡಿಯೋ ನೋಡಿ ಅವ್ರಿಗೆ ಇಷ್ಟ ಆಗಿದ್ರೆ ನೋಡ್ಬೋದು, ಇಲ್ಲ ಅವ್ರಿಗೆ ಏನು ಬೇಕು ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರು ಇಲ್ಲ ಎಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರಿಗೂ ಹೇಳ್ತಾ ಇದ್ದೀನಿ, ನಮ್ಮ ವಿಡಿಯೋದಲ್ಲಿ ಇನ್ನೂ ಮುಂಚೆನೂ ವಿಡಿಯೋ ಮಾಡಿದ್ದೀನಿ. ನಿಮ್ಗೇನಾದರೂ ಅದರಲ್ಲಿ ಎಲ್ಲ ನೋಡಿದ್ದೀವಿ, ಎಲ್ಲ ನಮ್ಗೆ ಬರುತ್ತೆ ಅನ್ನೋರಿದ್ರೆ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ಥರ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲಿ 44 ಸೈಜು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀವಿ. ಇದು ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಬ್ಯಾಕ್ ಹುಕ್ಸು ಈ ಥರ ಬರ್ದು ಈ ಥರ ರೌಂಡಾಗಿ ಶೇಪ್ ಬರುತ್ತೆ. ಕಸ್ಟಮರ್ ಹೇಳಿದ್ರು ಡ್ರಾ ಮಾಡ್ಕೊಂಡಿದ್ದೀನಿ. ಇದು ಮೆಜರ್ಮೆಂಟು ಮಾತಾಡ್ತಾ ಇರ್ತೀನಿ. ಸ್ಲೀವ್ ಲೆಂತು 11 ಇಂಚಿದೆ, ಮಾಮೂಲಿ ಆ್ಯಸ್ ಇಟ್ ಈಸ್ 11.5. ಇದು ದೊಡ್ಡ 44 ಸೈಜ್ ಇರೋದ್ರಿಂದ ಇದು ಹಾರ್ಮಲ್ ಡೌನು 4 ಇಂಚ್ ತೊಗೋಬೇಕು. ಆವಾಗ ರಿಂಕಲ್ಸ್ ಬರ್ದಿರ ಬರುತ್ತೆ. ಸ್ಲೀವ್ಸಲ್ಲಿ ಒಬ್ಬೊಬ್ಬರು ಕೆಳಗಡೆ ರಿಂಕಲ್ಸ್ ಹೇಳ್ಕೊತಾ ಇರುತ್ತೆ, ಅದೆಲ್ಲ 4ಕ್ಕಿಂತ ಡೌನ್ ಹೋಗಬಾರ್ದು. 44, 46 ಇದ್ರೂ ಇಷ್ಟೇ ಹಾರ್ಮೋಲು. ಸ್ಲೀವ್ ಲೆಂತ್ ಬಂದ್ಬಿಟ್ಟು 14 ಇದೆ, ಹಾರ್ಮೋಲ್ 19 ಇದೆ. 19ಗೆ 1/4 ಇಂಚ್ ಕಮ್ಮಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ ಇವಾಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ದಿರ ನಾವು ಕಟ್ ಮಾಡೋಕ್ಕೆ ಆಗಲ್ಲ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಆಗುತ್ತೆ, ಬಟ್ ನಿಮಗೆ ಬೇಡ. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಹಂಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕ್ ಏನು ಮಾಡಿಲ್ಲ ಆದ್ರೂ ಕರೆಕ್ಟಾಗಿ ಹೆಂಗೆ ಕಟ್ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ರೆಗ್ಯುಲರ್ ಮಾರ್ಕ್ ಮಾಡಿ ತೋರಿಸೋದು ನಿಮಗೆ. 44 ಸೈಜಲ್ಲಿ ಏನು ಪರವಾಗಿಲ್ಲ, 1/4 ಇಂಚ್ ಬರುತ್ತೆ ಡಿಫ್ರೆನ್ಸು. ನೋಡಿ ಎಷ್ಟೇ ಡಿಫ್ರೆನ್ಸ್ ಬರಬೇಕದು. ಈ ಥರ ಎಸ್ ಶೇಪಲ್ಲಿ ಬರಬೇಕು ನೋಡಿ. 1/2 ಇಂಚ್ ಬರುತ್ತೆ, ಪರ್ಫೆಕ್ಟಾಗಿರುತ್ತೆ. ಅಷ್ಟೇ ಬರುತ್ತೆ. ಸ್ಲೀವ್ಸ್ ರೆಡಿ ಆಯಿತು. ಇವಾಗ ಬ್ಯಾಕ್ ಹುಕ್ಸ್ ಇರೋದ್ರಿಂದ ಈ ಕಡೆ 2 ಲೈನಿಂಗ್ ಇರೋ ಕಡೆ ಬ್ಯಾಕ್ ಹಾಕ್ಕೋಬೇಕು. ಬ್ಯಾಕ್ ಹುಕ್ಸ್ ಅಲ್ಲ, ಅದರಿಂದ ಆಮೇಲೆ ಕೆಳಗಡೆ ಮಾರ್ಜಿನ್ ಲೈನು ಬ್ಯಾಕ್ ಹುಕ್ಸಲ್ಲಿರೋದ್ರಿಂದ ಇದು ಹುಕ್ಸ್ಗೆ, ಇದು ಮಾರ್ಜಿನ್ಗೆ. ಇವಾಗ ಬ್ಲೌಸ್ ಲೆಂತು 15 ಇದೆ. 15 ಒಂದು ಮಾರ್ಕು. ಹಾರ್ಮಲ್ ಡೌನ್ 7.25 ಹಾಕ್ಕೊಳ್ಳಿ, 7.25 ಹಾಕ್ಕೊಳ್ಳಿ, ಪರವಾಗಿಲ್ಲ. 7.25 ಅಂದ್ಕೊಳ್ಳಿ. ಬ್ಯಾಕ್ ಡೀಪು 12 ಇಂಚ್ ಇದೆ, 12ಗೆ ಹಾಕ್ಕೊಂಡಿದ್ದೀನಿ. ಸೇಮ್ 15, 7.25. ಡೌಟ್ ಬಂತಂದರೆ ಇನ್ನೂ ಕಮ್ಮಿನೇ ಹಾಕ್ಕೊಳ್ಳಿ. ನನಗೆ ಪರವಾಗಿಲ್ಲ ಬರುತ್ತೆ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಮಾರ್ಜಿನ್ಗೆ, ಇದು ಹಾರ್ಮಲ್ ಡೌನ್ಗೆ, ಇದು ಮಾರ್ಜಿನ್ನು. ಇದು ನೆಕ್ ಡೀಪ್ಗೆ ಹಾಕ್ಕೊಂಡಿದ್ದೀನಿ. 3 ಆಯಿತು. ನೆಕ್ಸ್ಟು ವೇಸ್ಟು 38 ಇದೆ. 38 ಇದ್ದಾಗ ನೋಡಿ ಈ ಥರ ಇಟ್ಕೊಂಡು ಒಂದು ಭಾಗ, 2 ಭಾಗ ಅಂದರೆ 9.25 ಬಂತು. 9.25ಗೆ ಒಂದು ಮಾರ್ಕು, ಅದರಲ್ಲಿ ಅರ್ಧ 4.25ಗೆ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ನೆಕ್ ಶೇಪ್ ಮೇಲೆ ನಾವು ಡಿಪೆಂಡ್ ಮಾಡೋದು. ಇದು 43, 44 ಇದೆ, ಅಂದರೆ 44 ಅಂದರೆ 11 ನೋಡಿ. 11ಗೆ ಹಾಕ್ಕೊಳ್ಳಿ. ಹಾರ್ಮಲ್ ಡೌನು 2.25ಗೆ ಹಾಕ್ಕೊಳ್ಳಿ. ಇದು ಶೇಪ್ಗೆ 2.25. ಇದು ಬಂದ್ಬಿಟ್ಟು 4. ನೆಕ್ ಶೇಪ್ ಬೇರೆ ಇದೆ. ಆರ್ಮಲ್ ಬಂದ್ಬಿಟ್ಟು 16 ಇದೆ.
ಶೋಲ್ಡರು 16 ಇದೆ. ಬೋಟ್ ನೆಕ್ ಇದೆ. ಎಷ್ಟು ಹಾಕೋಬೇಕು ಬೋಟ್ ನೆಕ್ಕಿಗೆ ಅಂದರೆ 5.5 ಹಾಕ್ಕೋಬೇಕು. ನೋಡಿ ಇಲ್ಲಿ 5.5 ಮಾರ್ಕ್ ಹಾಕ್ಕೊಳ್ಳಿ. 5.75 ರೆಡಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಇದು ಬಂದ್ಬಿಟ್ಟು 3.5. 3.5 3.75 ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದೇ ಸೈಜ್ನ ನಾರ್ಮಲ್ ನೆಕ್ಕೂ ಕಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಇಷ್ಟು ಮಾರ್ಕಿಂಗ್ ಆಗಿದೆ. ಇವಾಗ ಏನು ಡೌಟು, ಲೆಂತ್ ಕರೆಕ್ಟಾಗಿದೆ, ವೇಸ್ಟ್ ಕರೆಕ್ಟಾಗಿದೆ, ಚೆಸ್ಟ್ ಮಾರ್ಕಿಂಗ್ ಕರೆಕ್ಟಾಗಿದೆ, ಶೋಲ್ಡರ್ ಕರೆಕ್ಟಾಗಿದೆ. ಇನ್ನು ಇದು ಮಾತ್ರ ಡೌಟ್ ಇರ್ಬೋದು ನಿಮಗೆ ಡೌಟ್ ಇದ್ದಾಗ ಏನು ಮಾಡಬೇಕು, ಸ್ಲೀವ್ಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಇಟ್ಟು ಚೆಕ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ, ಇನ್ನೂ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಬೇಕಂದರೆ ಕಟ್ ಮಾಡಿ ಹೊಲ್ದು ಹಾಕಿ ಚೆಕ್ ಮಾಡಿ. ಏನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಏನು ಪ್ರಾಬ್ಲಮ್ ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ನೋಡಿ ಸರ್, ಗೆಟ್ಟಿಂಗ್ ಈ ಥರ ಪ್ರಾಬ್ಲಮ್ ಇದೆ ಅಂತ. ಬ್ಲೌಸ್ ಲೆಂತು, ಚೆಸ್ಟು, ವೇಸ್ಟು, ಶೋಲ್ಡರ್ ಕರೆಕ್ಟಾಗಿದ್ದಾಗ ಆರ್ಮಲ್ದು ಒಂದೇ ಅಲ್ಲ ಪ್ರಾಬ್ಲಮ್ಮು. ಆರ್ಮಲ್ ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಇಷ್ಟಾಯಿತು. ಇನ್ನೊಂದ್ಸರಿ ಚೆಕ್ ಮಾಡೋಣ ಕರೆಕ್ಟಾಗಿ ಬರುತ್ತೇನೋ ಅಂತ. ಅದಂಗಿಲ್ಲ ಅಂದರೆ ನಿಂಗೂ ಟೇಪಲ್ಲೇ ಚೆಕ್ ಮಾಡಿ, ಸ್ಲೀವ್ಸ್ ಬಿಟ್ಬಿಡಿ. ನೋಡಿ ಕರೆಕ್ಟಾಗಿದೆ. ನೋಡಿ ಕರೆಕ್ಟಾಗಿ ಬಂತು, ಇದು ಕರೆಕ್ಟ್ ಇದೆ. ಇವಾಗ ಫ್ರಂಟ್ ಕಟ್ ಮಾಡಬೇಕು. ನೀವು ಆದಷ್ಟು ಕಲಿಯೋವರೆಗೂ ಇಲ್ಲ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಹೊಸ ಸೈಜ್ಗಳು ಕಟ್ ಮಾಡಬೇಕಾದ್ರೆ ಆಗಲಿ, ಇವಾಗ ಪ್ರತಿಯೊಂದು ಕಟಿಂಗಲ್ಲೂ ನೀವು ಕಲಿಯೋವರೆಗೂ ಪೇಪರಲ್ಲಿ ಕಟ್ ಮಾಡೋದು ತುಂಬ ಉತ್ತಮ. ಯಾಕಂದರೆ ಲೈನಿಂಗ್ ವೇಸ್ಟ್ ಆಗುತ್ತೆ. ನಾವು ಇದಿಲ್ಲ, 1-2 ಪೇಪರ್ ಜಾಸ್ತಿನೇ ತೊಗೊಂಬಂದು ಇಟ್ಕೊಳ್ಳಿ. ಪೇಪರು ಪೆನ್ನು ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಬರೀ ಪೇಪರಲ್ಲೇ ಎಲ್ಲ ಕಟ್ ಮಾಡಿ ತೋರಿಸ್ಬೋದು. ಆದರೆ ನಿಮಗೆ ಪೇಪರಲ್ಲಿ ಕಟ್ ಮಾಡಿದೆ ಹೋದ್ರೆ ಹೋಗಲಿ ಬಿಡಿ ಅಂತ ನೆಗ್ಲೆಕ್ಟ್ ಮಾಡ್ತೀರ. ಅದೇ ಈ ಥರ ಲೈನಿಂಗಲ್ಲೂ ಪ್ಲಸ್ ಇದರಲ್ಲೂ ಮಾಡಿದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ತೀರ ಅಂತ ಯಾವತ್ತೂ ಅಷ್ಟೇ ಎರಡರಲ್ಲೂ ಕಟ್ ಮಾಡಬೇಕು. ನೋಡಿ ಗೆರೆ ಮೇಲೆ ಇಟ್ಕೊಂಡಿದ್ದೀನಿ. ಫ್ರಂಟಲ್ಲಿ ಏನು ಮಾರ್ಜಿನ್ ಏನು ಇರೋಲ್ಲ ಅದಕ್ಕೆ ಲೈನ್ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಮೆಜರ್ಮೆಂಟು ಇದು ತುಂಬ ಇಂಪಾರ್ಟೆಂಟು. ಒಬ್ಬೊಬ್ಬರು ಫ್ರಂಟು ಲೆಂತ್ ಜಾಸ್ತಿ ಇರುತ್ತೆ, ಫ್ರಂಟ್ ಕಂಪಲ್ಸರಿ ತೊಗೋಬೇಕು. ಮೆಜರ್ಮೆಂಟ್ ತೊಗೊಳ್ಳೋದು ಒಂದು ಸರಿ ವಿಡಿಯೋ ಹಾಕ್ತೀನಿ. ಮೆಜರ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೋಡಿ 12 16.5 ಇದೆ. ಇವ್ರಿಗೇನು ಮಾಡಬೇಕಂದ್ರೆ ಒಂದು ಕಲ್ಲು ಇಟ್ಕೊಳ್ಳಿ, ಇಲ್ಲ 1 ಇಂಚ್ ಇಟ್ಕೊಂಡ್ರೆ ಸಾಕು. ಬ್ಲೌಸ್ ಅಂತ ಉದ್ದ ಇದೆಯಲ್ಲ ಅದರಿಂದ. ಪ್ರಿನ್ಸಸ್ ಕಟ್ಟಲ್ಲೂ ಒಬ್ಬೊಬ್ಬರಿಗೆ ಸೈಡ್ ಆಟ್ ಬರುತ್ತೆ, ಸ್ವಲ್ಪ ದಪ್ಪ ಇರೋರಿಗೆ. ಅದಕ್ಕೆಲ್ಲ ನೀವು ಮೆಜರ್ಮೆಂಟ್ ಮೇಲೆ ಡಿಪೆಂಡು. ಇವ್ರಿಗೆ ಇವಾಗ ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಸ್ವಲ್ಪ ಕೊಡಲೇಬೇಕು. ಬೆಲ್ಟ್ ಬೇರೆ ಇರಲ್ವಲ್ಲ ಅದರಿಂದ. ಇಲ್ಲ ತೀರಾ ದಪ್ಪ ಇರೋರಿಗೆ ವಿತ್ ಬೆಲ್ಟು ಕೊಡಬೇಕಾಗುತ್ತೆ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಇವರು ಸ್ವಲ್ಪ ದಪ್ಪ ಇದ್ರೂ ಸ್ವಲ್ಪ ಮೀಡಿಯಮ್ ಆಗಿದೆ, ಫ್ರಂಟ್ ಲೆಂತ್ ಕಮ್ಮಿ ಇದೆ, ಅದಕ್ಕೆ ಇಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಬೇರೆ ಹೆವಿ ಮೆಜರ್ಮೆಂಟ್ ಬಂದಾಗ ನಾನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಲಾಸ್ಟ್ ಟೈಮು ಇದೇನಕ್ಕೆ ಹಿಂಗೆ ಸ್ಪೀಡಾಗಿ ಕಟ್ ಮಾಡಿದೆ ಅಂದರೆ ನಿಮ್ಮ ಪ್ರೀವಿಯರ್ ಲಾಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೋಟ್ನೆ ಕಟ್ ಮಾಡಿದಾಗ ಪ್ರಿನ್ಸಸ್ ಕಟ್ಟಿದ್ದಾಗ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬರುತ್ತೆ, ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಬರುತ್ತೆ. ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬರುತ್ತೆ. ಅದು ಮೆಜರ್ಮೆಂಟ್ ಮೇಲೆ ಡಿಪೆಂಡು. ಇದಕ್ಕಿಷ್ಟೇ ಏನಕ್ಕೆ ಇಟ್ಕೊಂಡಿದ್ದೀರ ಅಂತ ಕೇಳ್ಬೋದು ನೀವು. ಇವಾಗ 44 ಸೈಜ್ ಬಂದಾಗ ಒಬ್ಬೊಬ್ಬರಿಗೆ ಫ್ರಂಟ್ ಲೆಂತ್ ಜಾಸ್ತಿ ಇರುತ್ತೆ, ಒಬ್ಬೊಬ್ಬರಿಗೆ ಕಮ್ಮಿ ಇರುತ್ತೆ. ಅವರು ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದು. ಇವಾಗ ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆ ಇದಿಷ್ಟು ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನನಗೆ ಅನ್ಸ, ಅದಕ್ಕೋಸ್ಕರ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟ ಆಯಿತು. ಇದು ಮಾರ್ಜಿನ ಕಟ್ ಮಾಡ್ಕೊಬಿಡಿ. ಆಮೇಲೆ ಇವಾಗ ಫ್ರಂಟ್ ಶೇಪು ಬೋಟ್ ನೆಕ್ ಇರೋರಿಗೆ ಅವತ್ತೇ ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿ ಬರುತ್ತೆ.
ಇವಾಗ ಫ್ರಂಟ್ ಶೇಪ್ ತೊಗೊಳ್ಳಿ. 1 ಬೈ 1 ನೀಟಾಗಿ ಮಾಡಿ. ನಿಮಗೆ ಡೌಟ್ ಎಲ್ಲೇ ಪ್ರಾಬ್ಲಮ್ ನೀವು ಎಫೆಕ್ಟ್ ಕೊಡ್ತೀರೋ ಅಲ್ಲಿ ಖಂಡಿತ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ 1 ಬೈ 1 ಕರೆಕ್ಟಾಗಿ ಕ್ಲಾರಿಟಿಯಾಗಿ ನೀಟಾಗಿ ಮಾಡ್ಕೋಬೇಕು. ಇದು ಇವ್ರಿಗೊಂದು 4 ಇಂಚ್ ತೊಗೊಳ್ಳಿ. ಬೋಟ್ ಶೇಪಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಮತ್ತು ಇದು ಡಾಟ್ ಪಾಯಿಂಟು 11, 15 ಇಲ್ಲಿ ಬಂದುಬಿಟ್ಟು 5ಗೆ ಇಟ್ಕೊಂಡಿದ್ದೀನಿ. 5 ಇಲ್ಲಿ 4 ಇಟ್ಕೊಂಡಿದ್ದೀನಿ. ಕ್ರಾಸಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಹಿಂಗೆ ಕ್ರಾಸಾಗಿ ಒಂದು ಲೈನು. ಫೀಸ್ ಕಟ್ ಲಾಸ್ಟ್ ಟೈಮ್ ವಿಡಿಯೋ ತೋರಿಸಿದ್ದೀನಿ. ಎಲ್ಲ ಸೇಮೇ, ಆದರೆ ಮೆಜರ್ಮೆಂಟ್ ಮಾತ್ರ ಬೇರೆ ಬರುತ್ತೆ ಅಷ್ಟೇ. ಅದರಲ್ಲೂ ನಿಮಗೆ ಡಿಫ್ರೆಂಟ್ ಬೇರೆ ಫ್ರಂಟ್ ಲೆಂತ್ ಜಾಸ್ತಿ ಇತ್ತು, ಸ್ವಲ್ಪ ದಪ್ಪ ಇರೋರು ಅಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ. ಶೋಲ್ಡರ್ ಎಲ್ಲರಿಗೂ ಒಂದೇ ಥರ ಇಲ್ಲ, ಚೆಸ್ಟು ವೇಸ್ಟು ಮೆಜರ್ಮೆಂಟು ಒಂದೇ ಥರ ಇರೋಲ್ಲ, ಎಲ್ಲ ಸುಮಾರಿದೆ. ನಿಮ್ಮ ಮುಂದಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಮೆಜರ್ಮೆಂಟ್ ಬಂದಾಗ ಯಾವ ಥರ ಮಾಡೋದು ಅಂತ ನಾನು ಅದನ್ನು ವಿಡಿಯೋ ಮಾಡ್ತೀನಿ. ಡಿಫ್ರೆಂಟ್ ಮೆಜರ್ಮೆಂಟ್ ಬಂದಾಗ ಇದು ನಾರ್ಮಲ್ ಮೆಜರ್ಮೆಂಟ್, ಇದೆಲ್ಲ ಏನೂ ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಆ ಥರ ನಿಮ್ಮ ಮೆಜರ್ಮೆಂಟ್ ನಿಮ್ಗೆ ಗೊತ್ತಿದ್ರು ನನಗೆ ಕಾಮೆಂಟ್ ಮಾಡಿ, ಆ ಮೆಜರ್ಮೆಂಟ್ ಬರೆದು ನಾನು ವಿಡಿಯೋ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಕಟ್ ಮಾಡಿ ಪರ್ಫೆಕ್ಟ್ ಫಿಟ್ಟಿಂಗ್ ಬಂದೇ ಬರುತ್ತೆ. ಸೇಮ್ ಇದು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಇದು ಕರೆಕ್ಟ್ ಕಟ್ಟಿಂಗ್. ಇದು ಎಕ್ಸ್ಟ್ರಾ ಬರೋದು ಬಂದ್ಬಿಟ್ಟು ಅದರಲ್ಲಿ ಬರುತ್ತೆ, ಅದನ್ನು ನಾನು ತೋರಿಸ್ತೀನಿ. ಈ ಥರ ಶೇಕ್ ಆಗದೆ ಗುಂಪಿಂಗ್ಳು ಹಾಕೊಬೋದು. ನಮಗೇನು ಎಕ್ಸ್ಪೀರಿಯೆನ್ಸ್ ಇದೆ, ನಾನೇನು ಗುಂಪಿನೇನು ಯೂಸ್ ಮಾಡೋವಂಥದ್ದೇನಿಲ್ಲ. ನೋಡಿ ಇವಾಗ ಕಟ್ ಮಾಡಿದ್ದೀನಿ ಇಷ್ಟೊತ್ತು ಪೇಪರಲ್ಲಿ. ನೋಡಿ ಕರೆಕ್ಟಾಗಿ ಬೋಟ್ ಥರ ಬರಬೇಕು. ಇವಾಗ ನಿಮ್ಗೆ ನೋಡಿ ಬೋಟ್ ಥರ ಬರಬೇಕು ನೋಡಿ. 16 ಕರೆಕ್ಟಾಗಿ ಬರುತ್ತೆ, ಬೋಟ್ನಾಗ ಬರುತ್ತೆ, ಪರ್ಫೆಕ್ಟಾಗಿ ಕುತ್ಕೊತದೆ. ಇವಾಗ ಯಾವಾಗೂ ಹೇಳ್ತಾ ಇರ್ತೀನಿ, ಇದರಲ್ಲೇ ಎಕ್ಸ್ಟ್ರಾ ಕೊಟ್ಕೋಬೇಕು ಅಂತ. ಇದರಲ್ಲಿ ನಾವೇ ಎಕ್ಸ್ಟ್ರಾ ಕೊಡಲೇಬೇಕು. ಇದು ಯಾವ ಥರ ಅಂದರೆ ತೋರಿಸ್ತೀನಿ. ಇದು ಮಾಮೂಲಿ ಡಾಟ್ ಪಾಯಿಂಟ್ ಹತ್ರ ಒಂದು ಎಕ್ಸ್ಟ್ರಾ ಗೆರೆ ಹಾಕ್ಕೋಬೇಕು. ಇದು ಡಾಟ್ ಪಾಯಿಂಟ್ ಹತ್ರನೇ ಬರುತ್ತೆ ಇದು. ಅದು ಇವ್ರ ಸೈಜ್ಗೆ 1.5 1 ಮುಕ್ಕಲ್ಲಿ ಇಟ್ಕೊಳ್ಳಿ. ಆವಾಗ ಕೆಲವು ಡಾಟ್ ಮಾರ್ಕಿಂಗ್ಗೆ ಇದು ಎಕ್ಸ್ಟ್ರಾ ತೆಗೆದುಬಿಡ್ತೀವಿ. ಫ್ರಂಟ್ ಶೇಪಲ್ಲಿ ನಾರ್ಮಲ್ ಬ್ಲೌಸ್ಗೆ ಡಾಟ್ ಹಿಡಿತೀವಿ ಗೊತ್ತಾ, ಆ ಡಾಟ್ಗೆ ಹಿಡಿಯೋ ಜಾಗದಲ್ಲಿ ಇದು ಮಾರ್ಜಿನ್ ಹೋಗ್ಬಿಡುತ್ತೆ. ಅದಕ್ಕೆ ಅದೇನು ಎಕ್ಸ್ಟ್ರಾ ಕೊಡೋಂಗಿಲ್ಲ. ಇದು ಶೇಪ್ ತುಂಬ ಇಂಪಾರ್ಟೆಂಟು, ರೌಂಡಾಗೇ ಬರಬೇಕು. ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ಹೊಲಿಯೋದೊಂದು ತೋರಿಸ್ಬೇಕು. ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ವಿಡಿಯೋದಲ್ಲಿ ಹೊಲಿದು ತೋರಿಸ್ತೀನಿ. ಹಂಗೇನಾದರೂ ನಿಮಗೆ ಡೌಟ್ ಬಂತಂದರೆ ಸ್ವಲ್ಪ ಶೇಪ್ ಒಂದು 1/4 ಇಂಚು 2 ಪಾಯಿಂಟ್ ಅಷ್ಟೇ. ಇದಿಷ್ಟ ಆಯ್ತು. ಇನ್ಮೇಲೆ ಇಲ್ಲಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಅದು ಎಕ್ಸ್ಟ್ರಾ ಬರಬೇಕು 1/4 ಇಂಚು. ನೋಡಿ 12 ಬರುತ್ತೆ. 12 ಅಂದರೆ 44 ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟ್. ಈ ಥರ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಶೇಪ್ ಇರೋವೆ.
ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ರೌಂಡ್ ಶೇಪ್ ಬಂದಾಗ ಏನು ಮಾಡಬೇಕಂದ್ರೆ ಫ್ರಂಟಲ್ಲಿ ಸೇಮ್ ಬೋಟ್ ನೆಕ್ಕೇ ಕೊಡಬೇಕು, ಬ್ಯಾಕಲ್ಲಿ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನೆಕ್ ಶೇಪಲ್ಲಿ ಕರೆಕ್ಟಾಗಿ ಟರ್ನ್ ಆಗಲ್ಲ, ಅದಕ್ಕೋಸ್ಕರ. ಈ ಥರ ಅರ್ಧ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾಲ್ಕೂವರೆ ರೌಂಡಾಗಿ ಶೇಪಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 2 ಉಕ್ಸ್ ಬರುತ್ತೆ, ಅದಕ್ಕೋಸ್ಕರ ಇದೊಂಚೂರು ಮೇಲೆ ನೋಡಿ. ನೋಡಿ ಯಾವ ಥರ ಬಂದಿದೆ. ಇಲ್ಲಿ ಬೋಟ್ ಥರನೇ ಬಂತು, ಇದು ಫುಲ್ ಸರ್ಕಲ್ ಬಂತು. ಇಲ್ಲಿ 2 ಉಕ್ಸ್ ಬರುತ್ತೆ, ಮಿಕ್ಕಿದ್ದು ಇಲ್ಲಿ ಉಕ್ಸ್ ಬರುತ್ತೆ. 44 ಸೈಜು ಮೆಜರ್ಮೆಂಟ್ ನೋಡಿ. 22 44 ಕರೆಕ್ಟಾಗಿದೆ. ಇದು ಈ ಥರ ಬೋಟ್ ನೆಕ್ನ ಕಟ್ ಮಾಡಬೇಕು. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕಾಮೆಂಟ್ ಮಾಡಿ, ಅದೇ ವಿಡಿಯೋನ ನಾನು ಕ್ಲಿಪ್ ಮಾಡಿ ಹಾಕ್ತೀನಿ.